ಹಾಯ್ ಬಬಿತಾ. ಹಾಂ ಮೇಡಮ್ ಹೇಳಿ. ಬಬಿತಾ ಹೇಗಿದ್ದೀರಿ? ಹಾಂ ಮ್ಯಾಮ್ ಫೈನ್. ಈಗ ಎಲ್ಲಿದ್ದೀರಿ ಬಬಿತಾ ತಾವು? ಮ್ಯಾಮ್ ನಾನು ಮೈಸೂರಲ್ಲಿ ಇದ್ದೀನಿ ಮೇಡಮ್. ಮೈಸೂರಲ್ಲ, ಹಾಸನದಲ್ಲ ನೀವು ಓದ್ತಾ ಇರೋದು? ಇಲ್ಲ ಮೇಡಮ್, ನಾನು ಮೈಸೂರಲ್ಲಿ ವರ್ಕ್ ಮಾಡ್ಕೊಂಡಿರೋದಂತ. ಓ, ಈಗ ಹಾಸನದಲ್ಲಿ ಇಲ್ವಾ ನೀವು ಇವ್ರ ಜೊತೆ? ಅವರು ಯಾರು? ಇಲ್ಲ ಇಲ್ಲ ಮ್ಯಾಮ್, 3 ಡೇಸ್ ಆಯಿತು ನಾನು ರಿಟರ್ನ್ ಆದೆ ನಾನು ಮೈಸೂರಿಗೆ. ಓ, ನಿಮ್ಮೂರು ಯಾವುದು ಬಬಿತಾ? ಸರ್ ಮೇಡಮ್ ನಮ್ಮದು ಆಲೂರು ಮೇಡಮ್ ನಂದು. ನಿಮ್ದು ಆಲೂರು. ನೀವು ನರ್ಸಿಂಗ್ ಓದ್ತಾ ಇದ್ದಲ್ಲಿ? ಮೇಡಮ್ ಜಾಯ್ನಿಂಗ್ ಆಗಿದ್ದು ನರ್ಸಿಂಗಿನೇ, ಬಟ್ ನಾನು ನರ್ಸಿಂಗ್ ಜಾಬ್ ಮಾಡಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಯಾಕೋ. ಅದಕ್ಕೆ ನಾನು ಮೇಡಮ್ ನಾನು ಹಿಂಗೆ ಹೇಳಿದೆ, ನಾನು ನನಗೆ ಇವಾಗ ಅವರು ಕಂಪ್ಯೂಟರ್ ಕೆಲಸ ಅಂತ ಹೇಳ್ಬಿಟ್ಟು ಮೇಡಮ್ ಒಂದು ಸ್ವಲ್ಪ ಸುಮ್ಮನೆ ಇರಿ ಬಬಿತಾ. ಈಗ ನಿಮ್ಗೆ ನರ್ಸಿಂಗ್ಗೆ ಕೋರ್ಸ್ ಮಾಡೋದಕ್ಕೆ ಕಳ್ಸಿದ್ದು ಎಲ್ಲಿಗೆ? ಹಾಸನಕ್ಕ? ಅಲ್ಲ ಮೇಡಮ್, ಇಲ್ಲೇ ಮೈಸೂರಲ್ಲೇ ವಂಶಿ ಸೈಟ್ರಸ್ ಅಂತ ಹೇಳಿ ಇಲ್ಲೇ ನರ್ಸಿಂಗ್ ಮಾಡಿ ಎಲ್ಲ ಸ್ಟೂಡೆಂಟು ಮಾಡ್ತಾರೆ. ಬಟ್ ಆದರೆ ನರ್ಸಿಂಗ್ ನನಗೆ ಬೇಡ, ನನಗೆ ಯಾಕೋ ಇಡೀ ನರ್ಸಿಂಗ್ ಇಷ್ಟ ಆಗ್ತಿಲ್ಲ ಅಂತ ನಾನು ಹೇಳಿದೆ. ನಾನು ಮೇಡಮ್ ಅಂದರು ಆಯ್ತಪ್ಪ, ಒಂದು ನಿಮಿಷ ಮೇಡಮ್, ಆಯ್ತಪ್ಪ ನೀನು ನನ್ನ ಆಫೀಸಲ್ಲೇ ಹಿಂಗೆ ಕೆಲಸ ಇದೆ, ಹಿಂಗೆ ಮಾಡ್ಕೊಂಡು ಹೋಗ್ತೀಯಾ? ಹ್ಞೂ ಸರಿ ಆಯಿತು ಮೇಡಮ್, ನನಗೂ ಸ್ವಲ್ಪ ಕಂಪ್ಯೂಟರ್ ಎಲ್ಲ ಟಚ್ ಇತ್ತಲ್ಲ, ಸರಿ ಮೇಡಮ್ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನೇ ಒಪ್ಕೊಂಡು ಅವ್ರ ಆಫೀಸಲ್ಲೇ ಸಿಸ್ಟಮ್ ವರ್ಕ್ ಮಾಡ್ಕೊಂಡಿದ್ದೀನಿ ಮೇಡಮ್ ನಾನು ಇವಾಗ. ಓಕೆ, ಅಂದರೆ ನೀವು ನರ್ಸಿಂಗ್ ಒಂದು ವರ್ಷನೂ ಕಲೀಲಿಲ್ವಾ? ಇಲ್ಲ ನಾನು ಕಳಿಸಿಲ್ಲ ಮೇಡಮ್. ಓಕೆ, ನರ್ಸಿಂಗ್ ನೀವು ಅಕ್ಕ ಹಂಗಲ್ಲ ಮೇಡಮ್, ಆ ಥರ ಅಲ್ಲ. ನರ್ಸಿಂಗ್ ನಾನೇ ಹೋಗಲಿಲ್ಲ, ನಮ್ಮ ಆಫೀಸಲ್ಲೇ ನೋಡ್ಕೊಂಡಿದ್ಕೇನೆ ಅವ್ರು ಸರಿ ಮೇಡಮ್ ಅಂತ ನಾನು ಒಪ್ಕೊಂಡು ನಾನೇ ಒಪ್ಕೊಂಡು ನಾನು ಹಂಗೆ ಜಾಯಿನ್ ಆದೆ ನಾನು. ಆಯ್ತಾಯ್ತು. ಅಂದರೆ ನಿಮಗೆ ನರ್ಸಿಂಗಿಗೆ ಅಡ್ಮಿಷನ್ ಎಲ್ಲ ಮಾಡಿಸಿದ್ರಾ ನಿಮ್ಮ ಮನೆಯವರು? ಹೌದು ಮೇಡಮ್, ನಾವೇ ಬಂದು ಮಾಡೋಗಿದ್ದು ಮೇಡಮ್. ಮೇಡಮ್ ನಾನು ಬಬಿತಾ ಜೊತೆ ಮಾತಾಡ್ತಾ ಇದ್ದೀನಿ, ಒಂದು ನಿಮಿಷ ಇರಿ ನೀವು ಇರಿ. ಅಂದರೆ ಮೇಡಮ್, ಅಂದರೆ ಅಡ್ಮಿಷನ್ ಅಂತಂದರೆ ನರ್ಸಿಂಗ್ ಇದು ಇದೆಯಲ್ಲ ಅದಕ್ಕೆ ನಾನು ಅಡ್ಮಿಷನ್ ಆಗಲಿಲ್ಲ. ಮಾಮೂಲಿ ಅಡ್ಮಿಷನ್ಗೆ ಎಂಟ್ರಿ ಇದು ಮಾಡ್ಕೋತಾರಲ್ಲ ಅದಕ್ಕೆ ನಾನು ಆಗಿದ್ದು ಅಷ್ಟೇ. ಆಮೇಲೆ ಚೂಸನ್ ಆಪ್ಷನಲ್ಲಿ ನಾನು ಹೋಗಲಿಲ್ಲ ನಾನು. ಹಂಗಲ್ಲಮ್ಮ, ಅಂದರೆ ನಿನಗೆ ನರ್ಸಿಂಗ್ ಕಾಲೇಜ್ಗೆ ನಿಮಗೆ ಅಡ್ಮಿಷನ್ ಮಾಡಿಸಿದ್ರಾ ಇಲ್ವಾ? ಅಂದರೆ ಮೇಡಮ್ ಆ ಥರ ಎಲ್ಲ ಚೂಸನ್ ಆಪ್ಷನ್ ಇರುತ್ತೆ, ಬ್ಯೂಟಿಷಿಯನ್ ಮತ್ತು ನರ್ಸಿಂಗ್ ಆ ಥರ ಆಪ್ಷನಲ್ಲಿ ಇದ್ದಾಗ ಅಂದರೆ ಫಸ್ಟ್ ಎಂಟ್ರಿಯಲ್ಲಿ ನಮ್ಮದು ಇದಿರುತ್ತಲ್ಲ, ಬಯೋಡಾಟಾಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಮಾತ್ರ ನಾನೆಲ್ಲ ಫಿಲಪ್ ಮಾಡಿದ್ದೆ. ಅದಾದಮೇಲೆ ಈಗ ನರ್ಸಿಂಗ್ ಅಂತ ಬಂದಾಗ ನಾನು ಮೇಡಮ್ ಜೊತೆ ನಾನೇ ಡಿಸ್ಕಷನ್ ಮಾಡಿದೆ, ಮೇಡಮ್ ನರ್ಸಿಂಗ್ ಬೇಡ ಮೇಡಮ್ ನನಗೆ. ಅದಕ್ಕೆ ಸರಿ ಆಯ್ತಪ್ಪ, ನನ್ನ ಆಫೀಸಲ್ಲೇ ಈ ಥರ ಸಿಸ್ಟಮ್ ವರ್ಕ್ ಇದೆ ಮಾಡ್ತೀಯಾ ಅಂತ ಕೇಳಿದ್ರು. ದುಡ್ಡೇನು ಕಟ್ಟಿಲ್ಲ? ದುಡ್ಡೇನು ಕಟ್ಟಿಲ್ಲ? ಇಲ್ಲ ಇಲ್ಲ ಮ್ಯಾಮ್, ಇದು ಫ್ರೀ ನರ್ಸಿಂಗ್ ಕೋರ್ಸ್ ಇರೋದ್ರಿಂದ ಅಮೌಂಟ್ ಏನು ಪೇ ಮಾಡಿಲ್ಲ. ಓಕೆ, ಫ್ರೀ ನರ್ಸಿಂಗ್ ಕೋರ್ಸ್ಗೆ ಬಂದಿದ್ದು. ಓಕೆ, ಕೋರ್ಸಿಗೆ ಬಂದಾಗ ಇಲ್ಲ ನನಗೆ ಕಲಿಯೋ ಇಷ್ಟ ಇಲ್ಲ, ನಂಗೆ ಜಾಬ್ ಕೊಡಿ ಅಂದ ತಕ್ಷಣ ಅವ್ರು ಜಾಬ್ ಕೊಟ್ರಾ ನಿಮಗೆ? ಹೌದು ಹೌದು ಮೇಡಮ್, ಹೌದು. ಎಷ್ಟು ವರ್ಷದಿಂದ ಜಾಬ್ ಮಾಡ್ತಿದ್ದೀರಿ ನೀವಲ್ಲಿ? ಮೇಡಮ್ ನಾನು ಬಂದು 1.5 ವರ್ಷ ಆಯಿತು. ನಾನು ಬರೀ ಇಲ್ಲಿ ಇದ್ದಿದ್ದು ಬರೀ 10 ತಿಂಗಳು ನಾನು ಇದ್ದಿದ್ದು ಮೇಡಮ್. ಅಂದ್ರೆ ಬರೀ ಬರೋದು ಹೋಗೋದು 1 ತಿಂಗಳು ಇರೋದು ಇದೇ ತರ ಮಾಡ್ಕೊಂಡು ಬರೀ ಇದೇ ಆಗಿತ್ತು. ಅದಕ್ಕೆ ನಾನು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಬೇಡ, ನಾನು ಈ ತರ ಎಲ್ಲ ನೆಕ್ಸ್ಟ್ ನನ್ನ ಲೈಫ್ ಏನು ಅಂತೆಲ್ಲ ಯೋಚನೆ ಮಾಡಿ ಬರೋದು ಅಂದ್ರೆ 1 ತಿಂಗಳು ಬರೋದು ಹೋಗೋದು ಅಂದ್ರೆ ಮೇಡಮ್ ಅಲ್ಲೇ ಹೋದ್ರೆ ನಾನು ಅಲ್ಲೇ ಇದ್ಬಿಡೋದು ಹಂಗೆಲ್ಲ ಮಾಡ್ತಿದ್ದೆ. ಇದೇ ನನ್ನ ಲೈಫ್ ಅಂತೆಲ್ಲ ಯೋಚನೆ ಮಾಡಿ ನಾನು ಒಂದ್ ಒಳ್ಳೆ ಸ್ಟ್ಯಾಂಡ್ ತಗೋಬೇಕಂತೆಲ್ಲ ಅಲ್ಲ ಬಬಿತಾ, ಹೋಗೋದು ಬರೋದು ಮನೇಲಿ ಇರೋದಾ? ಮನೇಲೆ ಮೇಡಮ್ ನಾನು ಇರೋದು.